ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕಡಲೆಬೇಳೆ ವಡೆ ಎಲ್ಲರೂ ಮಾಡ್ತಾರೆ, ಸೊ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಕಡಲೆಬೇಳೆ 1 ಕಪ್ಪು, ತೊಗರಿಬೇಳೆ 1 ಕಪ್ಪು, ಇದನ್ನು 2 ತಾಸು ನೆನೆ ಇಟ್ಟಿದ್ದೀನಿ. ಇದನ್ನು ರುಬ್ಕೋಬೇಕು. 1 ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಸಿಮೆಣಸಿನ್ಕಾಯಿ ಸ್ವಲ್ಪ, ಒಂದು 3 ರಿಂದ 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿರೋದು. ಕರಿಬೇವು ಸ್ವಲ್ಪ, ಆ್ಯಂಡ್ ನುಗ್ಗೆ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ನುಗ್ಗೆ ಸೊಪ್ಪು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಹಾಗಾಗಿ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ. ತೊಗರಿಬೇಳೆ ಮತ್ತು ಕಡಲೆಬೇಳೆನ ತರಿಯಾಗಿ ರುಬ್ಕೋಬೇಕು. ಇದು 2 ತಾಸು ನೆಂದರೆ ಸಾಕು. ಜಾಸ್ತಿ ನೆಂದರೆ ಇದು ಮೆದುವಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರೋದಿಲ್ಲ. ಹಾಗಾಗಿ 2 ತಾಸು ನೆನೆಸಿಟ್ಟು ತರಿಯಾಗಿ ಜಾರಲ್ಲಿ ರುಬ್ಕೊತಾ ಇದ್ದೀನಿ. ಓನ್ಲಿ ಕಡಲೆಬೇಳೆಯಲ್ಲಿ ಮಾತ್ರ ಬರುತ್ತೆ ಈ ಬೇಳೆ ವಡೆ ಅಂತ ಹೇಳ್ತಾರೆ. ಸೊ ತೊಗರಿಬೇಳೆಯಲ್ಲೂ ನುಗ್ಗೆ ಸೊಪ್ಪು ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಒಂದ್ಸಾರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ, ರುಚಿ ಕೂಡ ಜಾಸ್ತಿ ಇರುತ್ತೆ. ಸೊ ತರಿಯಾಗಿ ರುಬ್ಕೊಂಡಿದ್ದೀನಿ. ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಕಟ್ ಮಾಡಿರೋದನ್ನ ಹಾಕ್ಕೊಳ್ಳೋಣ. ಒಂದು ದಪ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈರುಳ್ಳಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ. ಇದು ಬೇಳೆ ಕೂಡ ಗ್ಯಾಸ್ ಥರ ಬರುತ್ತೆ, ಹಂಗಾಗಿ ಈರುಳ್ಳಿ ಹಾಕೋದ್ರಿಂದ ಜೀರ್ಣಕ್ರಿಯೆ ಬೇಗ ಆಗುತ್ತೆ. ಕೊತ್ತಂಬರಿ ಸೊಪ್ಪು, ಕರಿಬೇವು, ನುಗ್ಗೆ ಸೊಪ್ಪು, ಸ್ವಲ್ಪ ನುಗ್ಗೆ ಸೊಪ್ಪು ಹಾಕ್ಕೊಳ್ಳಿ. ನಾವು ತಿನ್ನೋ ಫುಡ್ಡಲ್ಲಿ ಹೆಲ್ದಿಯಾಗಿರಬೇಕು ಅಂತ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು 3 ರಿಂದ 4 ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಅಡುಗೆ ಸೋಡಾ 1 ಚಿಟಿಕೆ. ನೀರು ಹಾಕಬೇಡಿ, ದಯವಿಟ್ಟು ನೀರು ಹಾಕಬೇಡಿ, ಗಟ್ಟಿಗೆ ಕಲಿಸ್ಕೊಳ್ಳಿ. ನಿಮಗೆ ಯಾವ ಶೇಪು ಬೇಕೋ ಆ ಶೇಪು, ಸ್ಕ್ವೇರ್ ಶೇಪು ಆ್ಯಂಡ್ ರೌಂಡ್ ಶೇಪು, ಈ ಥರ, ಇಲ್ಲಾಂದರೆ ಉಂಡೆ ಆಗಿ ಆದರೂ ಚಿಕ್ಕ ಲಡ್ಡು ಟೈಪ್ ಆದರೂ ಮಾಡ್ಬೋದು. ಸೊ ನಾನು ಅಂಗೈಲಿಟ್ಟು ಅಗಲ ಮಾಡ್ಕೊತಿದ್ದೀನಿ. ಎಣ್ಣೆ ಹಾಕ್ಕೊಂಡು ಬಾಣಲಿಗೆ ಬಿಸಿ ಮಾಡೋಕೆ ಇಡ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು, ಹಾಗಾದರೆ ಚೆನ್ನಾಗಿ ಬೇಗ ಬೇಯುತ್ತೆ. ಹೊಂಬಣ್ಣ ಬರತನ, ಗೋಲ್ಡನ್ ಕಲರ್ ಆಗೋತನ ಹುರ್ಕೋಬೇಕಾಗುತ್ತೆ. ಈಗ ಅಂಗೈಯಲ್ಲಿ ಪ್ರೆಸ್ ಮಾಡಿ ಶೇಪ್ ಕೊಟ್ಕೊಂಡು ಇಟ್ಕೊತಾ ಇದ್ದೀನಿ. ತುಂಬಾ ರುಚಿ ಅದ್ಭುತವಾಗಿತ್ತು ನಮ್ಮ ಮನೆಯಲ್ಲಂತೂ. ಒಂದ್ಸರಿ ಟ್ರೈ ಮಾಡಿ, ಖಂಡಿತ ಚೆನ್ನಾಗಿ ಬರುತ್ತೆ, ರುಚಿ ಕೂಡ ಜಾಸ್ತಿ ಇರುತ್ತೆ. ಒಂದೊಂದಾಗಿ ಹಾಕ್ಕೊಳ್ಳೋಣ ಆಯಿಲ್ ಒಳಗಡೆ. ಆಯಿಲ್ ಕೂಡ ಚೆನ್ನಾಗಿ ಕಾದಿದೆ. ಹೈ ಫ್ಲೇಮಲ್ಲಿ ಇಡಬೇಡ್ರಿ, ಲೋ ಫ್ಲೇಮಲ್ಲಿ ಇಡಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹುರಿದ್ರೆ ಚೆನ್ನಾಗಿ ಬರುತ್ತೆ. ಬೇಗ ಮೇಲ್ಗಡೆ ಮಾತ್ರ ಕಪ್ಪಾಗಿಬಿಡುತ್ತೆ ಜಾಸ್ತಿ ಆಯಿಲ್ ಕಾದೋದ್ರೆ. ತುಂಬ ಲೋ ಫ್ಲೇಮಲ್ಲಿದ್ದರೆ ತುಂಬ ಹೊತ್ತು ಆಗ್ತಾ ಇರುತ್ತೆ, ಬೇಯೋದೇ ಇಲ್ಲ. ಸ್ವಲ್ಪ ಆದಷ್ಟು ತೆಳು ಮಾಡ್ಕೊಳ್ಳಿ, ಬೇಗ ಕ್ರಿಸ್ಪಿಯಾಗಿ ಬರುತ್ತೆ. ಇದೇ ರೀತಿ ಮಾಡ್ಕೊತೀನಿ. ತುಂಬಾ ಅದ್ಭುತವಾದ ರುಚಿ ಬರುತ್ತೆ. ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಆಗುತ್ತೆ, ಮಕ್ಕಳಿಗೆ ಬಾಕ್ಸಿಗೂ ಕಟ್ಟೋದಕ್ಕಾಗುತ್ತೆ. ಏನಾದರೂ ತಿನ್ನಬೇಕು ಅಂದಾಗ ಮಳೆ ಬರುವ ಚಳಿಗಾಲದಲ್ಲಿ, ಮಳೆ ಬರುವ ಸಮಯದಲ್ಲಿ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಒಂದು ಅದ್ಭುತವಾದ ರುಚಿಕರವಾದಂಥ ಬೇಳೆ ವಡೆನ ಮಾಡ್ಕೊಂಡು ತಿನ್ನಿ. ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅಂತ, ಹಾಗೆ ಒಂದು ಲೈಕ್ ಮಾಡಿ, ಏನು ಅನ್ನಿಸ್ತು ಅಂತ, ಒಂದು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಬಟನ್ ಆನ್ ಮಾಡಿ, ನಾನು ಹಾಕುವಂಥ ವೀಡಿಯೋಸ್ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.